ಇನ್ನು ಬೆಂಗಳೂರಿನಲ್ಲಿ ಹಿಂದೂ ಜೈ ಭೀಮ್ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆಯಾಗಿದೆ. ಬಸವನಗುಡಿಯ ನೆಟ್ಟಕಲ್ಲಪ್ಪ ಸರ್ಕಲ್ ಬಳಿ ಇರುವ ಬೆನಕ ಗೋಲ್ಡ್ ಕಟ್ಟಡ 3ನೇ ಫ್ಲೋರ್ನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. बालचंद्रो गजानन द्वादशैतानि नामानि पठे शनियादपि विद्यारम्भे विवाहे शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वग्रहोपशान्ते पुरन्दराभ्यासवाणी संसार सदा वसन्ते सदयार विक्रिय भगवान् पापोहं पापकर्माहं पापात्मा पापसंभवा त्राहिमां कृपया देवा शरणागतः रोल 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 इधर राजेंद्र ಅಣ್ಣ ಕೈ ಅಣ್ಣ ಒಂದು ನಿಮಿಷ ಕಟ್ ಮಾಡಿ ದೇಶ ಧರ್ಮ ನಮ್ಮ ಹಿಂದೂ ಜೈ ಭೀಮ್ ಸೇನೆ ಒಂದು ಸಂಕಲ್ಪ ಏನು ಅಂತಂದ್ರೆ ದೇಶಕ್ಕೆ ಯಾವುದೇ ತರ ಅಡಚಣೆ ತೊಂದರೆಗಳು ಆದಾಗ ನಾವೆಲ್ಲ ಸಂಘಟಿತರಾಗಿ ನಾವು ಹಿಂದೂಗಳು ನಾವೆಲ್ಲ ಭೇದ ಭಾವ ಪಕ್ಷ ಭೇದ ಇಲ್ದಿರ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ದೇಶದಲ್ಲಿ ಗಡಿಯಲ್ಲಿ ಹೇಗೆ ಸೈನಿಕರು ನಮ್ಮ ದೇಶದ ಗಡಿ ಕಾಯ್ತಾ ಇದ್ದಾರೆ ಅದೇ ತರ ಒಳಗಡೆ ನಾವೆಲ್ಲ ಸೈನಿಕರಾಗಿ ನಮ್ಮ ಹಿಂದೂಗಳಿಗೆ ಯಾವುದೇ ತರ ತೊಂದರೆ ಧರ್ಮಕ್ಕೆ ತೊಂದರೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಅದನ್ನ ಯಾವುದೇ ತರ ಪರಿಹಾರ ಆಗ್ಲಿ ಯಾವ ಯುದ್ಧದ ಪರಿಸ್ಥಿತಿ ಆಗ್ಲಿ ದೇಶದ ಬೆನ್ನೆಲುಬು ರೈತರು ಅವ್ರ ಸಂಕಷ್ಟ ಆಗ್ಲಿ ಪ್ರತಿಯೊಂದು ಭಾರತ ದೇಶ ಇನ್ನೂ ಉನ್ನತ ಉಜ್ವಲ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸಂಕಲ್ಪ ತೊಟ್ಕೊಂಡು ಇವತ್ತು ನಾವು ಹಿಂದೂ ಜೈ ಭೀಮ್ ಸೇನೆ ಆಫೀಸ್ ಓಪನ್ ಮಾಡ್ತೀವಿ. ಅಲ್ಲ ಈಗ ಪೂಜೆ ಮಾಡ್ತಿದ್ದಾರೆ, ಈಗ ಬುದ್ಧಿಸಮ್ ಅಂತಾರೆ, ನಾವು ಬುದ್ಧಿಸಮೇ. ಬುದ್ಧ ಹಿಂದೂ ಬೇರೆ ಅಲ್ಲ, ನಾವೆಲ್ಲ ಒಂದೇ. ಆ ಲೆಕ್ಕಾಚಾರ ಆಗಿದ್ರೆ ಅಂಬೇಡ್ಕರ್ ಅವರು ಯಾಕೆ ಇಸ್ಲಾಂ ಸ್ವೀಕಾರ ಮಾಡ್ಲಿಲ್ಲ, ಮತ್ತೊಂದು ಸ್ವೀಕಾರ ಒಂದು ಅನ್ನೋ ಒಂದು ಸಂದೇಶ ಇದ್ರ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಮೊದಲಿಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಸುದಿನದಲ್ಲಿ ಹಿಂದೂ ಜೈ ಭೀಮ್ ಸೇನೆ ಅನ್ನೋದು ಒಂದು ಸಂಘಟನೆ. ಈ ಸಂಘಟನೆಯ ಉದ್ದೇಶ ಧರ್ಮ ರಕ್ಷಣೆ. ಮತ್ತು ಅಂಬೇಡ್ಕರ್ ಅವರು ಏನು ಹೇಳಿದ್ದು ಅಂದ್ರೆ, ಸಂವಿಧಾನವನ್ನು ಎಲ್ಲಿ ನಾಶ ಮಾಡ್ತಾರೆ ಅಲ್ಲಿ ಸುಡೋ ವ್ಯಕ್ತಿ ಮೊದಲನೇಯಾಗಿ ನಾನೇ ಆಗಿರ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದ್ದು. ಅದೇ ರೀತಿಯನ್ನ ಓಪನ್ ಮಾಡಿದ್ದೀವಿ. ಸೊ ಎಲ್ಲರೂ ಸಹಕಾರದಿಂದ ಇವತ್ತು ಒಂದು ಒಳ್ಳೆ ರೀತಿ ಓಪನ್ ಆಗಿದೆ. ಎಲ್ರಿಗೂ ಶುಭ ಆಗಲಿ.